ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರದು ತುಂಬ ಸಪೋರ್ಟ್ ಇತ್ತು ಥ್ರೂಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್, ರಿಲೀಸ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮಲ್ಲಿ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟಪಡ್ತಿದ್ದಾರೆ ಈ ಮೂವಿನ. ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ. ಪ್ರತಿ ಕಡೆಯಿಂದ ತುಂಬ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಫೋನ್ಗಳು. ತುಂಬಾ ಖುಷಿ ಆಗ್ತಿದೆ. ಅವರು ಆಲ್ಮೋಸ್ಟ್ 9 ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಇವತ್ತು ನಮ್ಮ ಕಾಲೀಗ್ಸು, ನಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ತುಂಬ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ. ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು. ಆ್ಯಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟಲ್ಲಿ ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದೆ ದಟ್ ಇದು ಉಪೇಂದ್ರ ಅವ್ರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ. ನನಗೆ ಒಂದು ಗಟ್ ಫೀಲಿಂಗ್ ಇತ್ತು. ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ. ಸೊ ತುಂಬಾ ಹೆಮ್ಮೆ ಆಗ್ತಿದೆ. ಯಾಕಂದರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ತುಂಬ ದೊಡ್ಡ ಖುಷಿ, ದೊಡ್ಡ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇರಲಿ, ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ನಂದು ಫೋಕಸ್ ಸಿಗ್ತಾ? ನಾನು 20 ವರ್ಷದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಜೊತೆಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Hello, Namaskara everyone. This is Vinayak. I am Priyanka Upendra's Tamma brother, and well, I'm a hero in Bengali in Kolkata, and over here, very thankful to Upendra sir for giving me this opportunity to play one of the negative leads. And I think you all saw my character, the Muslim Mughal. So very happy to do this film, and thank you everyone. Thank you Priyanka. Thank you Upi sir for believing in me and giving me this opportunity. So usually used to doing a positive hero, but over here doing negative for the first time, so very happy. Thank you everyone. Thank you audience. Namaskara. Thank you so much. UI ನಾವು ಈ ಹೆಸರಿನಿಂದ ಕೇಳಿದಾಗ್ಲೇ ಏನಿರ್ಬೋದು ಅಂತ ಅನ್ನೋವಂಥದ್ದು. ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ, ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಿರೂಪಿಸಿದೆ. ಯಾಕಂತಂದರೆ ನಾವೇನೇನೋ ಅಂದ್ಕೊಂಡಿರ್ತೀವಿ. ಯಾಕಂದರೆ ಅವರು ಈ ಟೈಟಲಿಂದ ಹಿಡ್ಕೊಂಡು ಒಂದು ಹೊಸತನವನ್ನು ಶುರು ಮಾಡುವಂಥದ್ದು. ನನಗೆ ಈ ಸಿನಿಮಾದಲ್ಲಿ ಅನಿಸಿದ್ದು ಪ್ರತಿಯೊಂದು ಫ್ರೇಮ್ನಲ್ಲೂ, ಪ್ರತಿಯೊಂದು ಸೀನ್ನಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಆಯಾಮದಲ್ಲಿ ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತಿರೋ ಅಷ್ಟೂ ಕೂಡ ಒಂದಿಷ್ಟು ವಿಚಾರಗಳನ್ನು ಒಳಗಡೆ ಇಟ್ಟಿರುವಂಥದ್ದು. ಬಹಳ ವರ್ಷ ಆಗಿತ್ತು ಸರ್ ಅವರ ನಿರ್ದೇಶನದ ಒಂದು ಸಿನಿಮಾ ಬಂತು. ಆ್ಯಕ್ಚುಲಿ ನಾನು ಅವರ ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ನಾನು ಅವರ ದೊಡ್ಡ ಫ್ಯಾನು. ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ, ಉಪ್ಪಿ ಸರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ. ಆಗಿರ್ಬೋದು, ಉಷ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇದೆಲ್ಲನೂ ಕೂಡ ಹಂಗೆ ಬಂದು ಹೋಗುತ್ತೆ. ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ಲಾಗಿ ಸಿನಿಮಾನ ಹೇಳ್ತಾರೆ, ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ಲಾಗಿ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ. ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಮ್ಮೆ ಉಪ್ಪಿ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ. ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ. ಈ ಸಿನಿಮಾ ತಮ್ಮೆಲ್ಲರೂ ಯಾವುದೇ ವಯಸ್ಕರಾಗಿರ್ಬೋದು, ಯಾವುದೇ ಜಾನರ್ನ ಇಷ್ಟಪಡುವಂಥವ್ರಾಗಿರ್ಬೋದು, ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ UI. ಖಂಡಿತವಾಗಲೂ ವರ್ಷವನ್ನು ಕೊನೆಗೊಳಿಸುವ ಇದರಲ್ಲಿ ಭಾಳ ಒಂದು ಒಳ್ಳೆಯ ನೋಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಇವತ್ತು ಈ ವರ್ಷವನ್ನು ಮುಗಿಸ್ತಾ ಇದ್ದೀವಿ. ಉಪ್ಪಿ ಸರ್ ಅವರ ಈ ಒಂದು ಜರ್ನಿ ನಿರಂತರವಾಗಲಿ. ಇದ್ರ ಮುಖಾಂತರ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಅವ್ರ ಹತ್ರ, ಡೈರೆಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ದಯವಿಟ್ಟು ಈ ಗ್ಯಾಪ್ ಕೊಡಬೇಡಿ. ಆದಷ್ಟು ಬೇಗ ಆಗಾಗ ನಿಮ್ಮ ಡೈರೆಕ್ಷನ್ನ ಸಿನಿಮಾ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಐ ವಿಶ್ ದಿ ಎಂಟೈರ್ ಟೀಮ್ ಆಫ್ UI ಅ ವೆರಿ 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 ಬೆಸ್ಟ್ ಆಫ್ ವಿಶಸ್. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಸೊ UI ಫಿಲಮ್ ನೋಡಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಉಪೇಂದ್ರ ಸರ್ ಅವ್ರು ಯಾವಾಗಲೂ ಯೂನಿಕ್ ಸ್ಟೈಲ್ನಲ್ಲಿ ಮಾಡ್ತಾರೆ. ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಜಗತ್ತು ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರದ್ದೇ ಅಂತ ಫಿಲಾಸಫಿ. ನಾವೆಲ್ಲ ಒಂದು ರೀತಿ ಯೋಚನೆ ಮಾಡ್ತಾಯಿದ್ರೆ ಅವರೇ ಬೇರೆ ಥರ ಯೋಚನೆ ಮಾಡಿ ನಮಗೆ ಹಿ ಹ್ಯಾಸ್ ಕನ್ವೇಡ್ ದಿ ಮೆಸೇಜ್.
ಸೊ ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ವೆರಿ ಗುಡ್ ಅಂತ ನನಗನ್ಸುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಮಸ್ಟ್ ವಾಚ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು. ಆ್ಯಂಡ್ ಸರ್ ಲುಕ್ಸ್ ಆಗಿರ್ಬೋದು, ಆ ಗ್ರೇ ಶೇಡ್ ಆಗಿರ್ಬೋದು, ಇಲ್ಲ ಅಂತಂದರೆ ದಟ್ ಕಾಮ್ ಫೇಸ್, ಸೊ ಎರಡೂ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನ್ ಸ್ಕ್ರೀನ್. ಓನ್ಲಿ ಉಪ್ಪಿ ಸರ್ ಕ್ಯಾನ್ ಡೂ ಸಚ್ ಕೈಂಡ್ ಆಫ್ ಅ ಫಿಲ್ಮ್. ಸೊ ಐ ವಿಶ್ ದಿ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಇಂಟೆಲಿಜೆಂಟ್ ಅಲ್ಲ, ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ, ಖುಷಿ ಕೊಟ್ಟಿದೆ. ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ, ತುಂಬ ನಗ್ತಾ ಇದ್ದೆ. ನಾನು ಬಿಸಿಲು ಹೊಡಿಯೋಕ್ಕೆ ಬರಲ್ಲ, ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ. ಉಪ್ಪಿ ಸರು ಆ್ಯಕ್ಚುಲಿ ಈಸ್ ದ OG ಆಫ್ ಟ್ರೋಲಿಂಗು. ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ, ಟ್ರೋಲಿಂಗ್ ಆಗಿರಲಿ, ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಟ್ವಿಟರ್ ಎಲ್ಲ ಕಡೆ. ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್. ಯಾಕೆಂದರೆ ಅವ್ರ ಸಿನಿಮಾಗಳು, ಇನಿಷಿಯಲ್ ಸಿನಿಮಾಗಳು ಬಂದಾಗ ಆಗಿರಲಿ, ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ, ಆಮೇಲೆ ಕಾಲೇಜಲ್ಲಿದ್ವಿ. ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ, ಸ್ಟ್ರೀಮಿಂಗ್ ಕಲ್ಚರ್, ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು, ಎಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್, ಡಾರ್ಕು, ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯುರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ಕ್ರಿಸ್ಟೋಫರ್ ನೋಲನ್ ಅವ್ರ ಸಿನಿಮಾಗಳು, ಇನ್ಸೆಪ್ಷನ್ ಸಿನಿಮಾ ಆಗಿರಲಿ, ಅವ್ರದ್ದು ಇಂಟರ್ಸ್ಟೆಲ್ಲರ್ ಸಿನಿಮಾ ಆಗಿರಲಿ, ಕ್ರಿಸ್ ನೋಲನ್ನು, ಆಮೇಲೆ ಸಾಕಷ್ಟು ಹಾಲಿವುಡ್ ಡೈರೆಕ್ಟರ್ಸು ಅವ್ರದ್ದೆಲ್ಲ ಸಿನಿಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು, ರೈಟ್ರು ಉಪ್ಪಿ ಸರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನನಗೆ ಸಿನಿಮಾ ನೋಡೋಕ್ಕೆ ಸಿಕ್ಕಿದೆ. ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿ ಆಯಿತು. ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಮೈಂಡಲ್ಲಿ ಎಲ್ಲ ಇದೆ, ನಮಗೆ ಕರೆಕ್ಟ್ ಅಂತ ಏನು ಗೊತ್ತು, ತಪ್ಪು ಅಂತ ಏನು ಗೊತ್ತು, ಬಟ್ ನಮಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು. ಈ ಸಿನಿಮಾಯಿಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ, ನೀವು ಹಿಂಗಿರಬೇಕು, ಹಿಂಗೆ ಬೆಳಿಬೇಕು, ಹಿಂಗೆ ಮಾತಾಡಬೇಕು, ಹಿಂಗಿರಬಾರ್ದು, ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು. ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಜನರು ಏನು ಹೇಳ್ತಾರೆ, ಬೇರೆಯವ್ರೇನು ಹೇಳ್ತಾರೆ, ಪಾಲಿಟಿಷಿಯನ್ಸ್ ಏನು ಹೇಳ್ತಾರೆ, ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ತುಂಬ ಜನ ನಾನು ರಿವ್ಯೂಸ್ ಓದಿದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ. ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ, ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತಲೂ ಹೇಳಿದ್ದಾರೆ, ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರಿಗೆ ಅರ್ಥ ಆಗಿಲ್ಲ ಮತ್ತೆ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. UI ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಉಪ್ಪಿದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇಯಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ. ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಯಾವತ್ತೂ ಅವ್ರ ಸಿನಿಮಾಲಿ ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ, ಬಟ್ ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು. ರಜಾಕಿಯಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ರು, ಸಿನಿಮಾಲ್ಲೂ ಅದೇ ರೀತಿ ಹೇಳಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾಲಿ ಏನು ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೆ ಇರುತ್ತೆ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಸರ್, ಕಂಗ್ರ್ಯಾಟ್ಸ್. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ರೀಶ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ. ನಮ್ಮ ಯಜಮಾನರು ಮತ್ತು ಉಪ್ಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ರ ಥಾಟ್ಸು, ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು, ಇದೇನು ಅದೇನು ಅಂತ. ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಎತ್ತು ಹಿಡಿದಿದ್ದಾರೆ ಉಪ್ಪಿ ಸರ್. ಅದನ್ನ ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು, ಅಷ್ಟೇ ಇರೋದು ಮೆಸೇಜು. ನಾನು ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ, ಸ್ಕೂಲಲ್ಲಿದ್ದೆ ನಾನು ಅವಾಗ. ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು. ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಇನ್ನೇನು ನಾ ಹೇಳೋದು ಏನು ಬಾಕಿ ಇಲ್ಲ. UI ನೋಡಿ ಬನ್ನಿ, ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಒಂದೊಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡಲ್ಲಿ ಬಂದಿತ್ತು, ಕ್ರಿಸ್ಟೋಫರ್ ನೋಲನ್ದು.
ಇಟ್ ವಾಸ್ ಅ ವೆರಿ ಕಾಂಪ್ಲೆಕ್ಸ್ ಸಿನಿಮಾ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರೂವ್ ಮಾಡಿದ್ದಾರೆ ದಟ್ ಹಿ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೈಂಡ್ ಆ್ಯಂಡ್ ಅ ಬ್ರಿಲಿಯಂಟ್ ಡೈರೆಕ್ಟರ್. ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ director the world has seen according to me. Thank you. ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು. ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಸೊ ಹಾಗಾಗಿ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು. ಅಷ್ಟು ಖುಷಿ ಆಯಿತು. ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ. ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಯಿತು. ಸೊ ಇಟ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಪ್ರತಿಯೊಬ್ಬರು ನೋಡಬೇಕು ಈ ಥರ ಸಿನಿಮಾನ. ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು, ಫ್ಯೂಚರ್ ಹೇಗಿರುತ್ತೆ ಅಂತ. ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ 2 hours 3 hours ಅದ್ರ ಒಂದು ಡಿಸ್ಕಷನ್ ಮಾಡ್ಬೋದು. ಸೊ ಇನ್ನೂ ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರಲ್ಲಿದ್ದೆ. ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವಲ್ಲಿ ಈಗ ಹ್ಯಾಂಗ್ ಓವರಿಂದ ತೊಗೊಂಡು ಹೋಗ್ತೀನಿ. ಸೊ ಉಪ್ಪಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಈವನ್ ರೀಶ್ಮಾ ಲುಕ್ಸ್ ಬ್ಯೂಟಿಫುಲ್. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿರಂಜನ್. ಚಿಕ್ಕಪ್ಪನ ಸಿನಿಮಾ ಬಗ್ಗೆ ನಾನೇನು ಹೇಳಬಾರ್ದು, ಎಲ್ಲ ಜನ ಬೇರೆಯವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ತುಂಬ ನನಗನ್ಸಂಗೆ ತುಂಬ ಲೇಯರ್ಸ್ ಇದೆ. ಪ್ರತಿಯೊಂದು ನಾನು 3ನೇ ಸಲ ಸರ್ ನೋಡ್ತಾ ಇರೋದು. 3ನೇ ಸಲ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಸಿನಿಮಾನ. ಪ್ರತಿಯೊಂದು ಸಲ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ. ತುಂಬ ಕಾಂಪ್ಲೆಕ್ಸ್ ಆಗಿದೆ. ಯಾಕೆ ಅವ್ರ ಮೈಂಡು ಕಾಂಪ್ಲೆಕ್ಸ್. ಉಪೇಂದ್ರ ಅವ್ರ ಸಿನಿಮಾ ಎಲ್ಲ ಕಾಂಪ್ಲೆಕ್ಸ್ ಚಿಕ್ಕಪ್ಪಂದು. ಸೊ ಬೇಕಾಗುತ್ತೆ ಮೇ ಬಿ ಒಂದು 2-3 ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ. ನಿಮಗೆ ಸಿನಿಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲರೂ ಖುಷಿ ಪಟ್ಟು ನೋಡಿದ್ದಾರೆ ಸರ್. ಎಲ್ಲರೂ ಆಶೀರ್ವಾದ ಮಾಡೈತಿ. ನಾನೇನು ಹೇಳ್ಬಾರ್ದು ಜಾಸ್ತಿ. ಇದೇ ಥರ ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ಸ್. ಹಾಂ ಇಲ್ಲ, ನನಗೆ ಅನಿಸಿದ್ದೇನು ಅಂದರೆ ರಿಯಲ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ. ರಿಯಲ್ ಸ್ಟಾರು ರಿಯಲೇ ಹೇಳಬೇಕು, ರಿಯಾಲಿಟಿ ಹೇಳಿದ್ದಾರೆ. ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನೇ ಹೇಳ್ತೀರ ಕನಸಿನ ಲೋಕದಲ್ಲಿ. ನಾವಿರೋದೇ ಕನಸಿನ ಲೋಕದಲ್ಲಿ. ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ. ಅದಕ್ಕೆ ನಮ್ಮನ್ನು ಮನಸ್ಸು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ. ತುಂಬ ನೀಟಾಗಿದೆ. ಕ್ಲಮ್ಸಿ ಮಾಡಿದ್ದಾರೆ, ಇನ್ನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಮಾಡುವಂತ ಹೇಳಿದ್ದಾರೆ. ಅರ್ಥ ಆಗ್ತಾ ಇಲ್ಲ. ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ಟ್ರೈಟ್ ನರೇಷನಲ್ಲಿದೆ ಸಿನಿಮಾ. ಕ್ಲೀನಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ, ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿ ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಷ್ಟರಲ್ಲಿ ಕಟ್ ಮಾಡಿದ್ದಾರೆ. ನಿಜವಾಗ್ಲೂ ಸರ್ ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆದಿದ್ದಾರ ಅದ್ಭುತ ಸರ್. ಗ್ರೇಟ್. ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ, ಎಷ್ಟು ಸೆಟ್ ಹಾಕಿದ್ದಾರೆ, ಎಷ್ಟು ಗ್ರ್ಯಾಂಡ್ ವರ್ಕು, ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ. ಭಾಳ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ. ಫಸ್ಟು ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ, ಯಾವ ಲೆವೆಲ್ ಇದೆ, ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ನೋದನ್ನು. ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್. ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ. ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕಷ್ಟೇ. ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು. ಅದೇ ಉಪೇಂದ್ರ ರಿಯಲ್ ಸ್ಟಾರ್. ರಿಯಾಲಿಟಿ ತೋರಿಸಿದ್ದಾರೆ. ರಿಯಾಲಿಟಿನ ಬಯಸೋರು, ಕನಸಿನ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ. ನಮಸ್ಕಾರ. ಬಹಳ ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ. ಏನು ನಡೀತಾ ಇದೆ ಈ ದೇಶದಲ್ಲಿ. ಆಮೇಲೆ ಕಲ್ಕಿ ಹುಟ್ಟೋದು 12 ಗಂಟೆ ರಾತ್ರಿಗೆ. 12 ಗಂಟೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ. ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಾನು ಹ್ಯಾಟ್ಸ್ ಆಫ್ ಹೇಳೋದು ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ. ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ವಿಚಾರಗಳಿದೆ ಇದರಲ್ಲಿ. ಇದು ಒಂದು ಸಲ ನೋಡಿದರೆ ನಿಮಗೆ ಸಾಲದು. ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು. ಮತ್ತೆ ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ. ಏನೇನು ನಡೀತಾ ಇದೆ ಪ್ರಪಂಚದಲ್ಲ ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ. ನಿಜಕ್ಕೂ ಉಪ್ಪಿ ಅವರಿಗೆ
ಒಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ, ಒಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್. ಎಲ್ಲರಿಗೂ ನಮಸ್ಕಾರ. UI KP ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಉಪಿ ಸರ್, ಈ ಕಾಂಬೋ UI ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇರಿ. ಲಾಸ್ಟ್ ಟೈಟ್ಲ್ ಕಾರ್ಡ್ವರೆಗೂ ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ. UI ಸಿನಿಮಾ ನಾನು 2ನೇ ಸತಿ ಬಂದಿದ್ದೀನಿ ಇವತ್ತು. 2ನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದಾಗೆ ಇದೊಂದು 150-200 ಪುಸ್ತಕ, ಒಂದು ಲೈಬ್ರರಿ ಓದ್ದಂಗೆ. ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ. UI ಸಿನಿಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ. ಬರೀ 2.5 ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು, ರಷ್ಯಾ, ಅಮೇರಿಕಾ, ಯುದ್ಧ ಇರ್ಬೋದು, ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು, ಕಲ್ಕಿ ಮತ್ತು ಸತ್ಯ ಇರ್ಬೋದು. ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಸಿನಿಮಾನ ನೀವು ನೋಡಿ, ಡಿಕೋಡ್ ಮಾಡಿ, ಎಂಜಾಯ್ ಮಾಡಿ. ಈ ಥರದ ಸಿನಿಮಾಗಳು ಖಂಡಿತವಾಗ್ಲೂ 10 ವರ್ಷಕ್ಕೆ ಒಂದೇ ಬರೋದಿದ್ದು. ಮತ್ತು ವರ್ಷಕ್ಕೆ 250 ಸಿನಿಮಾ ಬರುತ್ತೆ. UI ಅಂತ ಸಿನಿಮಾಗಳು 10 ವರ್ಷಕ್ಕೆ ಒಂದೇ ಬರೋದು. ಯಾರೂ ಮಿಸ್ ಮಾಡ್ಕೋಬೇಡಿ. UI ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಉಪಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ತುಂಬ ಜನ ಸಿನಿಮಾ ನೋಡಿದ್ಮೇಲೆ ಹೇಳ್ತಾ ಇದ್ರು, ಅಂದರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗಲಿಲ್ಲ, ಅಥವಾ ಸಿನಿಮಾ ತುಂಬ ಕನ್ಫ್ಯೂಸ್ ಆಯಿತು, ಅರ್ಥ ಆಗಲಿಲ್ಲ ಅಂತ ತುಂಬ ರಿವ್ಯೂಸ್ ಕೇಳಿದೆ. ಆ್ಯಕ್ಚುಲಿ ಆ ಸ್ಟೇಜಲ್ಲಿ ನಾನು ಇದ್ದೀನಿ. ಅಂದರೆ ಅವ್ರು ತುಂಬ ಒಂದು ವಿಭಿನ್ನವಾದ ಚಿತ್ರ. ಐ ಥಿಂಕ್ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಂದರೆ ಅವ್ರ ಥಾಟ್ಸು ಮತ್ತು ಏನು ಹೇಳೋಕ್ಕೆ ಹೊರಟಿದ್ದಾರೆ, ನನಗೊಂದು 70% 80% ಗೊತ್ತಾಯಿತು. ಇನ್ನೊಂದಷ್ಟು ಕನ್ಫ್ಯೂಷನೈಸ್ ಆಯಿತು. ಪ್ರಾಬ್ಲಿ ನಾನು ಇನ್ನೊಂದು 2 ಸಲ ನೋಡೋಕ್ಕಾಗುತ್ತೆ. ಐ ಥಿಂಕ್ ಏನೋ ಉಪ್ಪಿ ಸರ್ಕಲ್ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಉಪ್ಪಿ ಸರ್ ಸಾಟಿ ಒಂದು ತುಂಬ ವಿಭಿನ್ನವಾದ ಸಿನಿಮಾ. ಐ ಥಿಂಕ್ ಅದನ್ನು ಅಂದರೆ ಉಪ್ಪಿ ಸರ್ ಫಿಲ್ಮ್ಗಳನ್ನ ಜನರಲ್ಲಿ ಯಾರು ರಿವ್ಯೂ ಮಾಡೋಕ್ಕೆ ಹೋಗ್ಬಾರ್ದು, ಹೆಂಗಿದೆ ಏನು ಅಂತ ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದೊಂದು ಡೈರೆಕ್ಟ್ರು. ಸೊ ಅಥವಾ ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಹಿಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಟೈಮು. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗ್ತದೆ, ಯಾಕಂದರೆ ಈ ಸಿನಿಮಾ ಫೋಕಸ್ ಅನ್ನೋದು ಒಂದು ಮ್ಯೂಸಿಕಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಬ್ಯೂಟಿಫುಲ್ ಸಿನಿಮಾ. UI ತುಂಬ ಒಂದು ತಲೆ ಯೂಸ್ ಮಾಡಬೇಕು 100%. ಉಪ್ಪಿ ಸರ್ ಹೇಳಿದಾಗ ಅದ್ಭುತವಾದಂಥ ಒಂದು ಸಿನಿಮಾ. ಆಫ್ಟರ್ 30 ಇಯರ್ಸ್, 30 ವರ್ಷ ನಂತರ ಏನಾಗುತ್ತೆ ಅನ್ನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು. ಪಾಯಿಂಟ್ ಆಫ್ ವ್ಯೂ 12 ಆ್ಯಂಗಲ್ ಸಿನಿಮಾ ನೋಡ್ಬೋದು. 1 ಗಂಟೆ, 2 ಗಂಟೆ, 3 ಗಂಟೆ ಆ ಥರ 12 ಸೀನ್ಸ್ ಬರುತ್ತೆ ಇದರಲ್ಲಿ. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಮೆಸೇಜ್ ಇಷ್ಟೇ, ನಮ್ಮ ಭೂತಾಯಿನ ಉಳಿಸ್ಕೊಬೇಕು, ನಮ್ಮ ಪರಿಸರನ ಉಳಿಸ್ಕೊಬೇಕು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಉಪಿ ಸರ್, ಸೂಪರ್. ಥ್ಯಾಂಕ್ ಯು. ಹಾಯ್, ನಮಸ್ತೆ. ನನ್ನ ಹೆಸರು ಖುಷಿ ಕೊಠಾರಿ. ಜಸ್ಟ್ UI ಮೂವಿ ನೋಡಿದೆ. ಬಹಳ ಜನರಿಗೆ ಒಂದೇ ಟೇಕಲ್ಲಿ ಅಥವಾ ಒಂದೇ ಡೇಯಲ್ಲಿ 1 ಟೈಮ್ ನೋಡಿ ಅರ್ಥ ಆಗಲ್ಲ. ಯಾಕಂದರೆ ತುಂಬ ತಲೆ ಬೇಕು. ಉಪ್ಪಿ ಸರ್ ಮೂವಿ ಅಂದಮೇಲೆ ತಲೆ ಎಲ್ರಿಗೂ ಇರಲೇಬೇಕು. ನೋಡಬೇಕು ಅಂದರೆ ಖಂಡಿತವಾಗ್ಲೂ ಬಂದು ನೋಡಿ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ನೋಡಿ. ಇಲ್ಲಾಂದರೆ ಅರ್ಥ ಆಗೋವರೆಗೂ ನೋಡ್ತಾ ಇರಿ. ಆದರೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಎಲ್ಲರ ಸಪೋರ್ಟು. ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ನೋಡಿ ಮೂವಿನ. ತುಂಬ ಇಷ್ಟ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಶ್ರುತಿ ನಂದೀಶ್. ಈ ಮೂವಿನಲ್ಲಿ ನಂದೊಂದು ಚಿಕ್ಕ ಪಾತ್ರ ಇದೆ, ಬಟ್ ಆ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಇಟ್ ವಾಸ್ ಅ ಮಾಸ್ಟರ್ ಪೀಸ್ ಅಲ್ವಾ. ಈ ಕಾನ್ಸೆಪ್ಟ್ ಏನೇ ಇರ್ಬೋದು, ಎಲ್ಲರೂ ನೋಡಲೇಬೇಕು. ಇದು ಉಪೇಂದ್ರ ಅವ್ರ ಮೂವಿ ಅನ್ನೋದಷ್ಟೇ ಅಲ್ಲದೆ ಎಲ್ಲ ಜನತೆಗೆ, ಈಗಿನ ಕರೆಂಟ್ ಜನ್ರೇಷನ್ಗೆ ಅನ್ವಯಿಸುವಂತಹ ಒಂದು ಕಾನ್ಸೆಪ್ಟ್. ಸೊ ಇದನ್ನು ನಾವೆಲ್ಲ ನೋಡಲೇಬೇಕು. ಇದರಿಂದ ತಿಳ್ಕೊಳ್ಳೋದು ತುಂಬಾ ಇದೆ. 1 ಸತಿ ಅಲ್ಲ, 2 ಸತಿ ಅಲ್ಲ, ಇದನ್ನು ಒಂದು 5-6 ಸತಿ ನೋಡಿದ್ರೆ ನಮಗೆ ಅದರಲ್ಲಿರೋ ಇನ್ ಡೀಟೇಲ್ ನುವಾನ್ಸಸ್ ಎಲ್ಲ ಅರ್ಥ ಆಗುತ್ತೆ. ಅಮೇಝಿಂಗ್ ಮೂವಿ, ಅಮೇಝಿಂಗ್ ಮೂವಿ, ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.